ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ನಡೆಯುತ್ತಿರುವಂತಹ ಯುದ್ಧ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು 12ನೇ ದಿನಕ್ಕೆ ಯುದ್ಧ ಕಾಲಿಟ್ಟಿದೆ. ಒಟ್ಟಾರೆಯಾಗಿ ದೇಶಗಳ ನಡುವೆ ಸಂಘರ್ಷ ಮುಂದುವರೆದಿದ್ದು 12ನೇ ದಿನವೂ ಇರಾನ್, ಇಸ್ರೇಲ್ ಯುದ್ಧ ಮುಂದುವರೆದಿದೆ. ಯುದ್ಧ ನಿಲ್ಲಿಸುವ ಬಗ್ಗೆ ಬಿರುಕು ಮೂಡಿತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗ್ತಾ ಇದ್ದು, ಅಮೆರಿಕ ಇಸ್ರೇಲ್ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿದೆಯಾ? ಇಸ್ರೇಲ್ ಅಮೆರಿಕ ಒಟ್ಟಾಗಿ ಸೇರಿ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇತ್ತು. ಯುದ್ಧ ಮುಗಿಸುವ ಲೆಕ್ಕಾಚಾರದಲ್ಲಿ ಟ್ರಂಪ್ ಒಂದ್ ಕಡೆ ಇದ್ರೆ, ಟ್ರಂಪ್ ಯುದ್ಧ ಕೊನೆಗೊಳಿಸುವ ಹೇಳಿಕೆಗೆ ಇಸ್ರೇಲ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಅಗತ್ಯವಿರುವವರೆಗೂ ಯುದ್ಧವನ್ನ ಮುಂದುವರಿಸ್ತೇವೆ ಅಂತ ಒಂದ್ ಕಡೆ ಇಸ್ರೇಲ್ ಹೇಳ್ತಾ ಇದೆ. ನಾವು ನಮ್ಮ ಗುರಿಯನ್ನ ಮುಂದುವರಿಸುತ್ತೇವೆ ಅಂತ ಇಸ್ರೇಲ್ ಹೇಳ್ತಾ ಇದ್ದು, ಒಟ್ಟಾರೆಯಾಗಿ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನು ನಡೆಸ್ತಾ ಇತ್ತು. ಈ ಸಂದರ್ಭದಲ್ಲಿ ಯುದ್ಧವನ್ನ ಕೊನೆಗೊಳಿಸುವ ಹೇಳಿಕೆಯನ್ನ ಟ್ರಂಪ್ ನೀಡ್ತಾ ಇದ್ರೆ, ಇಸ್ರೇಲ್ ಮುಂದುವರಿಸುವ ಲೆಕ್ಕಾಚಾರದಲ್ಲಿ ಇದೆ. ಒಟ್ಟಾರೆಯಾಗಿ ಯುದ್ಧ 12ನೇ ದಿನಕ್ಕೆ ಕಾಲಿಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಎಸ್ ಶಬೀರ್, ಅಮೆರಿಕಾಗೆ ಯುದ್ಧ ಸಾಕಾಯ್ತಾ? ಇಸ್ರೇಲ್ ಮುಂದೆ ಏನ್ ಮಾಡಬಹುದು ಅಂತ? ಕಾವ್ಯ, ಕಳೆದ 12 ದಿನಗಳಿಂದ ಈ ಒಂದು ಸಂಘರ್ಷ ಏರ್ಪಟ್ಟಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಈ ಸಂಘರ್ಷ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪರಿಣಾಮಗಳನ್ನ ಬೀರ್ತಾ ಇರುವಂತದ್ದು. ಮತ್ತೆ ಬಹುತೇಕ ದೇಶಗಳು ಕೂಡ ಈ ಒಂದು ಯುದ್ಧಕ್ಕೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಈ ನಡುವೆ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮ ಘೋಷಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವಾದಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಇರಾನ್ ಮೇಲಿನ ದಾಳಿಯನ್ನ ನಾವು ಯಾವಾಗ ಬೇಕಾದ್ರೂ ಕೂಡ ಕೊನೆಗೊಳಿಸಬಹುದು. ಯಾಕಂದ್ರೆ ಇರಾನ್ ನಲ್ಲಿ ದಾಳಿ ಮಾಡ್ಲಿಕ್ಕೆ ಯಾವ ಗುರಿಯೂ ಕೂಡ ಉಳಿದಿಲ್ಲ. ಇರಾನ್ನ ಎಲ್ಲಾ ಸಾಮರ್ಥ್ಯಗಳನ್ನ ಕೂಡ ನಾವು ನಾಶಪಡಿಸಿದ್ದೀವಿ. ಸೊ ಹೀಗಾಗಿ ನಾವು ಯುದ್ಧವನ್ನ ನಿಲ್ಲಿಸುವ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಒಂದ್ ವೇಳೆ ಯುದ್ಧವನ್ನ ನಿಲ್ಲಿಸಿದ ಮೇಲೆ ಇರಾನ್ ಏನಾದ್ರೂ ಕೆಟ್ಟದ್ದನ್ನ ಮಾಡಿದರೆ ಅಥವಾ ಪ್ರತಿದಾಳಿಗಳನ್ನ ಮಾಡಿದ್ರೆ ಅದರ ಅಂತ್ಯ ಆಗುತ್ತೆ ಅನ್ನುವಂತ ಎಚ್ಚರಿಕೆ ಸಹಿತ ಒಂದು ಯುದ್ಧ ವಿರಾಮದ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ಇಸ್ರೇಲ್ ಇದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಇಸ್ರೇಲ್ ನಲ್ಲಿ ಆಡಳಿತ ಬದಲಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಜನರು ಬಯಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ದಾಳಿಗಳನ್ನ ಮುಂದುವರಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಭಿನ್ನಾಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಸೊ ಹೀಗಾಗಿ ಈಗ ಇರಾನ್ ನಲ್ಲಿ ಕದನ ವಿರಾಮ ಘೋಷಣೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗಿದೆಯಾ ಅನ್ನುವಂತ ಅನುಮಾನಗಳಿದಾವೆ. ಈ ಹಿಂದೆ ಕೂಡ ಇಸ್ರೇಲ್ ಕೆಲವು ತೈಲ ನಿಕ್ಷೇಪಗಳ ಮೇಲೆ ದಾಳಿಯನ್ನ ನಡೆಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಟ್ರಂಪ್ ತೀವ್ರ ತರದ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಈ ಒಂದು ಭಿನ್ನಾಭಿಪ್ರಾಯಗಳು ಕೂಡ ಬರ್ತಾ ಇರುವಂತದನ್ನ ಗಮನಿಸಿದ್ರೆ, ಅಮೆರಿಕ ಮತ್ತೆ ಇಸ್ರೇಲ್ ನಡುವೆ ಕೂಡ ಇರಾನ್ ನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮನಸ್ತಾಪಗಳು ಕೂಡ ವ್ಯಕ್ತವಾಗಿದೆಯಾ ಅನ್ನುವಂತ ಅನುಮಾನಗಳು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಶಬೀರ್ ಡೀಟೇಲ್ಸ್ಗಾಗಿ.